ಅಂತ ಗಂಡಗಲಿ ಉಮದಿಯ ಹುಲಿ ಹುಲಿ ಮಗಳಿ ಇದು ಮೊದಲು ಲಕ್ಷ್ಯದಾಗ ಇಟ್ಕೋ ಪುಂಡ್ಲಿಕ್ ಮಾಸ್ತರ. ಇಂಡಿ ಜಟ್ಯಾಪ್ ಮಾಸ್ತರ್ ಭಾಷೆದೊಳಗೆ ಹೇಳಬೇಕಾದ್ರೆ ಮುಮ್ಮೆಟ್ ಗುಡ್ದಾಗ ಪೈಪ್ ಏರ್ಸಿನ್ ಲೌಡಿ ನಿನಗ ಪೈಪ. ಯಾವ ವಿಷಯ ಹೆಂಗ ಮಾತಾಡ್ಬೇಕು ಎಲ್ಲಿಲ್ಲ ಮೊದಲು ವಿಚಾರ ಮಾಡು. ಏನತ್ತಿ ಮಾತಿಗೊಮ್ಮೆ ಮಾಸ್ತರ ನೀ ಏನ್ ಮಾತಾಡ್ತಿ ಅಫ್ಜಲ್ಪುರ ಒಮ್ಮೆತಿ ಕಲಬುರ್ಗಿ ಒಮ್ಮೆತಿ ನಿನಗ ಸಂಗಟ ಗುರುನಿಂಗ್ ಮಾಸ್ತರ್ ಸ್ಟೇಜ್ ಮೇಲೆ ಬಂದಿತ್ತಿನ ಸ್ಟೇಜ್ ತೆಳಗಿ ಅವನಿಗೆ ನೋಡಿ ಗುರುನಿಂಗ್ ಮಾಸ್ತರ್ ನೋಡಿ ಟವರ್ ಹಿಡಿದು ಬಿಟ್ಟು ಮಾಡ್ಲಕತ್ತಿದ್ದು ಹಿಡಿದು ಬಿಟ್ಟು ಅಂತದ್ರೊಳಗತಿ ಉಮದಿ ಉಮೇಶ್ ಮಾಸ್ತರ್ ರಾಣಿ ಮಾಸ್ತರ್ ವಿಚಾರ ಮಾಡು. ವೇದಿಕೆ ಬಂದ ಆ ಕಡೆ ನಿಂದ್ರು ಈಚಿ ಕಡೆ ನಾನ್ ನಿಂದಿರ್ತ ರಾಜ ಯಾರಂಗ್ ಕಾಣಿಸ್ತಾರ ರಾಣಿ ಯಾರಂಗ್ ಕಾಣಿಸ್ತಾರ ಮೊದಲು ವಿಚಾರ ಮಾಡು. ಯಾವ ಪ್ರಕಾರ ಪುಷ್ಪಕ ವಿಮಾನದಾಗ ಸೀತೆ ಮಾತಿ ಎತ್ತಿ ಯಾರು ಒಯ್ದ್ರ ರಾವಣ ಒಯ್ದಿದ. ಹೌದು ಆ ಪ್ರಕಾರ ಎಲ್ಲರ ಪುಂಡ್ಲಿಕ್ ಮಾಸ್ತರ ಹಾರ್ಯಾಡದ್ರ ನೀವು ಇಬ್ರು ಇದ್ದೀರಿ ನೋಡ ಅಣ್ಣ ತಮ್ಮರಿಗೆ ಇಬ್ಬರಿಗೆ ಎತ್ಕೊಂಡು ಎರಡು ತಾಕತ್ತ ಮೋಕ್ಷದ ಮುತ್ತೆ ನಮಗ್ ಕೊಟ್ಟಾನ. ಒಬ್ಬನಿಗೆ ಗುಡ್ಡದ ತೆಳಗ್ ಇಡ್ತೀನು ಒಬ್ಬನಿಗೆ ಗುಡ್ಡದ ಮ್ಯಾಲ ಒಯ್ದು ಪುಷ್ಪಕ ವಿಮಾನ ಮಾಡಿ ತಾಕತಿ ಉಮದಿ ಮಾಸ್ತರ್. ಹೌದು 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 ಇದು ಮೊದಲ ಎತ್ತರ ಇರ್ಲಿ ಮುಂದೆ ಏನ್ ಹೇಳ್ತಾನ ಬುರ್ಲಿ ಅವ್ ಬುರ್ಲಿ ಬಿರ್ಲಿ ಕತಿ ಅವೆಲ್ಲ ಬಿಟ್ಟು ಬಿಡು. ನೇರವಾಗಿ ಸಿದ್ದಡಿ ಮಾಸ್ತರ್ ಹೇಳ್ಯಾರ ನಮಗ್ ಗುರುನಿಂಗ್ ಸರ್ ಆ ಪ್ರಕಾರ ಹಾಡು. ಯಾವ ಪ್ರಕಾರ ನೀ ಬುರ್ಲಿ ಇರ್ಲಿ ನೀ ಏನ್ ಮಾಡ್ತಿ ಮಾಡು. ಬ್ಯಾಟಿಗಾರ ಇಲ್ಲಿ ಎಂತವ್ರದಾರ ಮಟ್ಟಮನಿ ಮಾಸ್ತರ ಮದಗೊಂಡ ಮುತ್ತನ ಪ್ರೀತಿಯ ಶಿಷ್ಯ ಗುರುನಿಂಗ್ ಮಾಸ್ತರ್ ಅದಾರ. ಅಂತ ಮ್ಯಾಳಿನೊಳಗ ನೀ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ನಡಿಲ್ಲ. ಏನಾರ ನಿನ್ ಖುಬಿ ಇತ್ತು ಏತಂದ್ರ ಇನ್ನ ಈಗ ನೀ ಹಾಡಿದಿ ಏನು ಜಗತ್ತಿನೊಳಗ ಜಗದ್ಗುರು ರೇವಣಾಸಿದ 700 ವರ್ಷ ಅರಿಲಾರದೆ 700 ವರ್ಷ ತಿರುಗಾಡ ಅಂತ ಹೇಳಿದಿ. ಏನಾರ ನಿಂದ ಪಾವರ್ ಇತ್ತು ಏತಂದ್ರ ಏನಾರ ನಿಂದ ಟವರ್ ಇತ್ತಪ್ಪ ಅಂದ್ರ 700 ವರ್ಷ ಯಾವ್ಯಾವ ಊರಿಗೆ ಹೋದವ. ಅರಿಲಾರ್ದೆ 700 ವರ್ಷ ಯಾವ್ಯಾವ ಊರಿಗೆ ಹೋದ. ಇದು ನಿಂದ ಪಾವರ್ ಇಜರ್ ಇತ್ತಪ್ಪ ಅಂದ್ರ ಮುಂದಿನ ಸಂದಿಗೆ ಹೇಳು ಈ ಚಪ್ಪಲಿ ಬಡ್ಕೊಂಡು ಹೋಗು. ಯಾಕಂದ್ರ ನಂದು 1700 ಮಟ್ಟ ಮನಿ ಎಲ್ಲೆಲ್ಲಿ ಹೋದ್ರಿ ಯಾವ ಊರಿಗೆ ಹೋದ್ರಿ. ಈಗ ನಮ್ಮ ಗುರುನಿಂಗ್ ಸರ್ 21 ಮಂದಿ ಧರ್ಮರು ಊರ ತಾಯಿ ತಂದೆ ಹೆಸರು ಹೇಳಿದ್ರು. ಹಂಗ ನಿನ್ನ ಜಗದ್ಗುರು ರೇವಣಾಸಿದ 700 ವರ್ಷ ಎಲ್ಲಿ ತಿರುಗಾಡದ ಯಾವ ಮಟ್ಟ ಮನಿಗೆ ಹೋದ ಎಲ್ಲಿ ಆ ಮಟ್ಟ ಮನಿಗೆ ಗಳಿಸದ. ಅವು 700 ಇವು 700 1400 ವರ್ಷ ತಿರುಗಾಡುದು ಮಟ್ಟ ಮನಿ ಹೆಸರು ನೀ ಮುಂದಿನ ಸಂಧಿ ಹೇಳು ಏನ. ಇದು ಒಂದೇ ನಿನಗೆ ಪ್ರಶ್ನೆ ಇನ್ನು ಮತ್ತೊಬ್ಬ ಬರ್ತಾ ನೋಡ್ರಿ ಅವ ಯಾರಪ್ಪ ವೀರಭದ್ರ ನಂಗ ಜಿಗಿದಾಡ್ಕೋತ ಕಡಲ್ ಅಂತ ಹೇಳಿ ಶಾಪಾತ ತೊರವಿ ಬುಳ್ಳಪ್ಪ ಮಾಸ್ತರ ಅವ್ರಿಗೆ ಒಂದು ಪ್ರಶ್ನೆ ಅದ. ಏನ್ರಿಪ್ಪ ಈ ಪ್ರಶ್ನೆ ಹೇಳ್ದಪ್ಪ ಅಂದ್ರ ತೊರವಿ ಬುಳ್ಳಪ್ಪ ಮಾಸ್ತರ ಮುಂದಿನ ಸಂಧಿಗೆ ಹೇಳ್ದಂದ್ರ ಈ ವೇದಿಕೆ ಮ್ಯಾಲ ಕರೆಸಿ ಅರ್ಧ ತೊಲಿ ಬಂಗಾರ ಉಮೇಶ್ ಮಾಸ್ತರ್ ಹಾಕ್ತಾನ. ಹೌದು ಹೌದು ದೃಷ್ಟಾಂತವಾಗಿರ್ಬೇಕು ಪುರಾಣವಾಗಿ ಹೇಳ್ಬೇಕು. ದೃಷ್ಟಾಂತವಾಗಿ ಸದ್ಯ ಮಟ್ಟ ಮನೆಯೊಳಗ ನಡೆದಿರ್ಬೇಕು ಕಾಣ್ತಿರ್ಬೇಕು ಅಲ್ಲಿ ಹೋಗಾನ ಹೇಳ್ಬೇಕು. ಯಾವಾಗ ರಾಮಾಯಣದಲ್ಲಿ ಹನುಮಾನ ಎದಿ ಶೀಳಿ ತನ್ನ ಗುರುವಿಗೆ ರಾಮಗೆ ತೋರ್ಸ್ಯಾನ ಹಂಗ ಮಾಳಿಂಗರಾಯನ ಸಂಪ್ರದಾಯದ ಒಳಗ ಒಬ್ಬ ಮಹಾತ್ಮ ಎದಿ ಹರಿದು ಬೀರಲಿಂಗನ ತೋರ್ಸ್ಯಾನ. ಯಾವ ಮಟ್ಟ ಮನ್ಯಾಗ ತೋರ್ಸ್ಯಾನ ಯಾವ ಸಂದರ್ಭದಾಗ ತೋರ್ಸ್ಯಾನ ಹೌದು ಯಾವ ಮಟ್ಟ ಮನೆ ಒಳಗ ನಡ್ದದ ಏನ್ ಹಾಲು ಮತ್ತದ ಎಟ್ಟು ಗ್ರಂಥ ಆ ಗ್ರಂಥ ಹುಡುಕ್ಯಾಡು ಬಂದ ಯಾವ ಮಟ್ಟ ಮನ್ಯಾಗ ಅಲ್ಲಿ ಆಗ್ಯದ ದೃಷ್ಟಾಂತ ಹೇಳ್ದಪ್ಪ ಅಂದ್ರ ಅರ್ಧ ತೊಲಿ ಬಂಗಾರ ಮುಂದಿನ ಸಂದಿಗೆ. ಹೌದು 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 ಹೆಂಗಾಗ್ಯದ ನಮ್ಮ ಪುಂಡ್ಲಿಕ್ ಮಾಸ್ತರ್ ಗಾಡಿ ಆ ಕಡೆ ಮೋತಿ ಮಾಡ್ತಾರ ಬೇಡ ಹೋಗು ಕಾಲಾಗ ಹಾದ ವರ್ಷಿನ ಬಡದ ಗೊತ್ತದ ಅವನಿಗೆ ಇಲ್ಲಿ ಹಾಡ್ಬೇಕು ಜಿಗಿದ್ ಹೋಗ್ಬೇಕು. ಆದ್ರ ಬುಳ್ಳಪ್ಪ ಮಾಸ್ತರ್ ಏನ್ ಮಾಡ್ಯಾನ ಮನಗುಳು ಸೋಮ ಮಾಸ್ತರ ಹಿಂದ ಮುದೇವ್ರ ಜೀಪ ನಡುವ ಬುಳ್ಳಪ್ಪ ಮಾಸ್ತರ್ ಜೀಪ ಮುಂದ ಗುರುನಿಂಗ್ ಮಾಸ್ತರ ಮಗಳಿ ನಡಬರ್ಕ ಸಿಕ್ಕಿದ ನೀನು ತಿಕ್ಕಿ ಬಿಡ್ತೇವ್ ತಿಕ್ಕಿ. ಹೇಳು ಮುಂದಿನ ಸಂಧಿ ಇಲ್ಲಿ ಸತ್ಯ ಸಿದ್ಧರ್ ನಮ್ ಗುರುನಿಂಗ್ ಸರ್ ಮಾತಾಡಿ ಮುಂದಿನ ಚಾಲ ಹೇಳ್ತಾರ. ಇನ್ನೊಂದು
ಅಗಳ ಏನಂದನ ಈಗ ಏನಾರ ಮಾತಾಡಿದ್ರಿ ನಾಲ್ಕನೇ ಪಾಳಿ ಉಮದಿ ಉಮೇಶ್ ಮಾಸ್ತರ್ ಅದು ಎಚ್ಚರಿಟ್ಟು ಮಾತಾಡೋದಕ್ಕ ಕರ್ಜ ವ್ಯಾಜ ಸಕಟ್ ಪರತ್ ಬೇಡಲ್ಲಿ ನಾವ್ ಮಾಡ್ತೇವೆ ನಮ್ಮ ಗುರುಗಳಿಗೆ ಹೇಳ್ತಾರೆ. ಹಾ ಹಲೋ ಬಳ್ಳಿ ಗುರುಡರು ಕೂಡಿ ಹಳ್ಳವನೆ ಬಿದ್ದಂತೆ. ಹೌದು ಹೌದು, ಒಳ್ಳೆಯ ಗುರುವಿನ ಉಪದೇಶವೊಂದಿಲ್ಲದಿದ್ದೊಡೆ ಏನಾಗ್ತದ್ರಿಪ್ಪ? ಎಲ್ಲಿ ಹೋದ ಮುಕ್ತಿ ಸರ್ವಜ್ಞ ಅಂದವ. ಹೌದು ಹೌದು, ಯಾಕಂದ್ರ ಏನಾಗ್ಯದ್ರಿಪ್ಪ? ನನ್ನಪ್ಪ ಯಾರು ನಾಡ ಮೇಲೆ ನಾಡಗೌಡನ ಜಗದ ಮೇಲೆ ಹೋಗಿ ದೇಸಾಯಿ ದೇಸಾಯಿ ಅನಿಸಿಕೊಂಡ, ದೇಶದ ಮ್ಯಾಗ ಹೋಗಿ ದೇಸಾಯಿ ಅದ. ಹೌದ, ಭಕ್ತರ ಕಂಡಲ್ಲಿ ಭಗವಂತನಾದ, ಭಗವಂತನಾಗಿ ನೆನೆಸಿದವರು ಮನೆಯೊಳಗ ಕನಸಿನಲ್ಲಿ ಹೋಗಿ ಭಕ್ತರ ಬಂಧನ ಬಿಡಿಸೋ ಸಂಬಂಧಾಗಿ ಏನು ಮಾಡಿದ್ರಿಪ್ಪ? ನನ್ನಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರನ ಜಾತ್ರೆಗೆ ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ನೀವೆಲ್ಲ ತಾಯಿ ತಂದೆಗಳು ಜಾತಿ ಭೇದ ತಾರತಮ್ಯವನ್ನ ಮರೆತೆಲ್ಲ ಕೂಡಿರಿ. ಎಲ್ಲಾ ಜಾತಿ ಭೇದವನ್ನ ಮರೆತು ಆ ಮುಮ್ಮೆಟ್ಟಿ ಮುತ್ತೇನ ಜಾತ್ರೆ ಒಳಗ ಬಂದು ಕೂಡಿರಿ. ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ಏನ್ರಿಪ್ಪ? ಯೋಗಿನಾದ ಮೋಗಿಸಿದ್ದ ಕೈಲಾಸೊಳಗೆ ಸಾಣಿಗೆ ಬೇರೆಗೆ ಸಮದ ಶರಗಂಧ ಕೊಟ್ಟಾಗಿನವರ ಏನಾತ್ರಿಪ್ಪ ಮುಂದ? ತಾಯಿನೇಳ ಪಾರ್ವತದೇವಿ ಕಾಡಬಾರದು ಕಾಡಿದಳು, ಬೇಡಬಾರದು ಬೇಡಿದಳು. ತಾಯಿ ಬೇಡಿರುತ್ತ ಸರ್ವ ಸಾಹಿತ್ಯವನ್ನ ತಂದು ನೀಡಿ ಏನಾಯ್ತು? ಆ ಭಗವಂತನ ಪ್ರೀತಿಗೆ ಪಾತ್ರನಾದ. ಏನಾತ್ರಿಪ್ಪ? ಭಗವಂತ ಮೋಗಿಸಿದ್ದಾಗ ಏನ್ ಹೇಳ್ತಾನ? ಈ ಮಾನವ ಕುಲ ಉದ್ಧಾರಕ್ಕಾಗಿ ಹೌದಾ ಈ ಧರಣಿಗೆ ಹೋಗುವಂತ ಟೈಮ್ದಾಗ ಏನ್ ಮಾಡ್ತಾರ? ಏನು ಬೇಡಿದ ಕೊಡ್ತೀನಿ ಅಂದಾಗ ಏನ್ ಕೇಳ್ತಾನ್ರಿಪ್ಪ ಮೋಕ್ಷದ ಮುತ್ಯ ಹೇಳೇನ ಅವನಿಗೆ ಏನತ್ತ? ಭಗವಂತ ಸೂರ್ಯ ಚಂದ್ರರವರೆಗೆ ನೆಲಗಂಗಿ ಹರಿವರೆಗೆ ಏನಂತ ಮೋಕ್ಷದ ಮುತ್ಯ? ಸೂರ್ಯ ಚಂದ್ರರವರೆಗೆ ನೆಲಗಂಗಿ ಹರಿವರೆಗೆ ಈ ಭೂಮಿ ಮೇಲೆ ಧರ್ಮರ ನ್ಯಾಯ ಸುಳ್ಳಾದ್ರು ಕೂಡ, ಸತ್ಯ ಧರ್ಮ ನ್ಯಾಯ ಸುಳ್ಳಾದ್ರು ಕೂಡ ಸಿದ್ಧಾಟಿಗೆ ಯಾವತ್ತಿಗೆ ಸುಳ್ಳಾಗಿರಬಾರದು. ಹೌದು, ಅಂತ ವರವನ್ನ ಪಡೆದುಕೊಂಡು ಈ ದರಿಗೆ ಬಂದಾನ ಮುದುಕ. ಈ ದರಿಗೆ ಬಂದಿರುವೆ ನನ್ನಪ್ಪ ಮಶದ ಮುತ್ಯ. ಹೌದು, ನೀವೆಲ್ಲ ತಾಯಿ ತನಗಳಲ್ಲಿ ಬಂದು ಕೂಡಿರಿ. ನಮ್ಮ ಉಮದಿ ಉಮೇಶ್ ಮಾಸ್ತರ್ ಆಗಿರ್ತಕ್ಕಂಥವ್ರು ಏನ್ ಹೇಳ್ಯಾರಿಪ್ಪ? ಬಹಳ ಮಾರ್ಮಿಕವಾಗಿ ಮಾತಾಡಿ ನಮ್ಮ ಅಫ್ಜಲ್ಪುರ ಪುಂಡ್ಲಿಕ್ ಮಾಸ್ತರ್ಗ ನಮ್ಮ ಒಳ್ಳೆಯ ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥ ನಮ್ಮ ಮನಗೋಳಿ ಗ್ರಾಮದ ಕಲಾವಿದರಲ್ಲಿ ಮೇಲಿನಲ್ಲಿ ಮಾತಾಡುವಂತ ಮಾಸ್ತರ್ಗಳಾಗಿರುವಂತ ಬುಳ್ಳಪ್ ಮಾಸ್ತರ್ಗ ವಿಷಯಗಳನ್ನ ಮಾತಾಡ್ಯಾರ. ಅದಕ್ಕೆ ತಾಯಿ ತಂದೆಗಳಲ್ಲಿ ಏನು ವಿನಂತಿ ಅದಂದ್ರ ಏನ್ರಿ ಗುರು ನಿಮ್ಮ ವಿನಂತಿ? ಯಾಕಂದ್ರೆ ಮುಮ್ಮೆಟ್ಟಿ ಮುತ್ತೇನ ಜಾತ್ರೆ ಒಳಗ ಹೌಸ್ಯ ನೌಸ್ಯ ಗೌಸ್ಯ ಎಲ್ಲಾ ತರ ಜನ ಬಂದಿರ್ತದ. ಅದಕ್ಕೆ ತಾಯಿ ತಂದೆಗಳಲ್ಲಿ ಏನು ವಿನಂತಿ ಅದಂದ್ರ ಏನು ಗುರು ನಿಮ್ಮ ವಿನಂತಿ? ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತೊಳಗಾಗಲಿ ಹೌದಾ ಬಾರ್ಸಾಡುವಂತ ವಾದ್ಯ ವೃಂದದೊಳಗಾಗಲಿ ಏನಾಗ್ತಾವ್ರಿಪ್ಪ? ಲೋಪದೋಷಗಳಾದ್ರ ನಮ್ಮಲ್ಲಿ ಹಾಗೂ ಸಹ ಕಲಾವಿದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನ ತಪ್ಪು ತಡಿಗಳನ್ನ ಬದಿಗೆ ಸರಿಸಿಟ್ಟು ನಾಳೆಗೆ 11 ಗಂಟೆ ಹಾಕೋದು ಗೊತ್ತಿಲ್ಲ, 12 ಗಂಟೆ ಹಾಕೋದು ಗೊತ್ತಿಲ್ಲ, ಸೇವಾ ನಡೀತದ. ಸೇವಾ ಆಗಲ ಪುಂಡ್ಲಿಕ್ ಮಾಸ್ತರ್ ಹೇಳೇನ ಏನತ್ತ? ರಾತ್ರಿ 1 ಗಂಟೆಗೆ ಪಾಳೆ ಬಂದಂದ್ರ ನಾಳೆಗೆ ಹಗಲ 1 ಗಂಟೆ ಮಠ ಸೇವಾ ನಡಿಬೇಕಾಗದ. ಬಾಳ ವರ್ಷಗತ್ಲೆ ಒಂದು ಪಾಳೆದಾಗ ಏನೋ ಮಾಡುವಲ್ಲಿ ಕೆಲಸ ಅಂತ ಹೇಳ್ಯಾರ. ನಂದೊಂದು ವಿನಂತಿ ಅದ ಮಾಸ್ತರ ಏನ್ರಿಪ್ಪ? ನೀ 1 ಪಾಳೆ ಹಾಡ್ತು, 2 ಪಾಳೆ ಹಾಡ್ತು, 9 ಪಾಳೆ ಹಾಕಿ ಹಾಡು. ಪಕ್ಕ ಆಗುದಿಲ್ಲ ಸೇವಾ. ನೀ ಎಷ್ಟು ಪಾಳೆ ಹಾಕಿ ಹಾಡು. ನೀ ಎಷ್ಟೋತನ ಹಾಕ್ತಿದಿ ಅಟೋತನ ಹಾಲಕ್ಕ ಸಂಕನಾಳ ಮೇಲೆ ಯಾವತ್ತಿಗೆ ಸಜ್ಜತೈತಿ ಅನ್ನುವಂತ ಮಾತನ್ನ ಹೇಳಿ ಯಾವತ್ತಿಗೆ ಮರಿಬೇಡ.
ನಂದು ಏನು ವಿನಂತಿ ಅದಂದ್ರ ಆದ್ರೂ ಪಕ್ಕ ಆಗಲ್ಲ ನೋಡ್ರಿ ಇಲ್ಲಿ. ಅದು ಏನೇ ಇರ್ಲಿ ಅವೇ ಶಬ್ದಗಳನ್ನ ನಾವು ಮಾತಾಡೋದು ಬೇಡ ಬ್ಯಾಡ ಬ್ಯಾಡ. ಇದು ಮುತ್ಯಾನ ಜಾತ್ರೆ ಒಳಗ ನಾವನೇ ಎಲ್ಲ ಬಹಳ ಪ್ರೀತಿಯಿಂದ ಕಾರ್ಯಕ್ರಮ ಮಾಡಿಕೊಂಡು ಪ್ರಪಂಚದಾಗ ತುಳುನು ಕೂಡ ತಿಳಿಯದಂಗ ಎಷ್ಟೋ ತಪ್ಪು ಮಾಡೇವಿ. ತಪ್ಪನ ಮುತ್ಯನ ಮೇಲೆ ಆ ಮುತ್ಯಾನ ಪಾದಕ ಕರ್ಮವನ್ನ ಹಾಕಿ ಹಾಕಿ ಭಂಡಾರ ಮುತ್ಯಾಗ ತೋರಿ ನಿಮ್ಮ ಪ್ರಪಂಚದೊಳಗ ಬಂದಿರ್ತಕ್ಕಂಥ ಕರ್ಮಗಳನ್ನ ಕಳ್ಕೊಂಡು ಹೋಗ್ಬೇಕತ್ತು. ಕರ್ಮಗಳನ್ನ ಕರ್ಕೊಂಡು ಭಂಡಾರದಿಂದ ಬಂಗಾರ ನಮ್ಮ ಪ್ರಪಂಚದೊಳಗೆ ಬೇಳೆ ತಿಳ್ಕೊಂಡ ಬಂದೇವ್ರಿಪ್ಪ. ನಾವು ನೀವೆಲ್ಲ ನಂಬಿಗಿಟ್ಟ ಮುತ್ಯಾನ ಪಾಳಿ ಒಳಗ ಬಂದಿದ್ದೇವೆ. ಬಂದೇವ್ರಿಪ್ಪ. ಅದಕ್ಕೆ ಏನ್ ಹೇಳುದಂದ್ರ ಏನ್ರಿ ನಮ್ಮಪ್ಪ ಅಮೋಘಿಸಿದ ಮುತ್ತಾಯಿ ಧರಣಿಗೆ ಏನು ತಂದ? ತನ್ನ ಮಕ್ಕಳಿಗೆ ಏನೋ ಬೇಳಿಲ್ಲ, ಬಂಧು ಬೆಳೆದಿಲ್ಲ, ಬಳಗ ಬೇಳಿಲ್ಲ. ಏನ್ ಬೇಡ್ತಾನ ಭಕ್ತರಿಗೆ ಮುದುಕ? ಸರ್ವ 18 ಪಗಡಿ ಜಾತಿ ಜನರ ಮನೆಯಾಗ ಯಾವತ್ತಿಗೆ ಭಕ್ತರಿಗೆ ಭಾಗ್ಯ ಕೊಡು, ಮಕ್ಕಳಿಗೆ ಹೊಟ್ಟೆಲೆ ಹುಟ್ಟಿರುವಂತ ಮಕ್ಕಳಿಗೆಲ್ಲ ಬಡತನಪ್ಪ ಕೊಡುವತ್ತೆ ಬೇಡ್ಕೊಂಡ್ ಬಂದಾನ ಮುತ್ಯ. ಹೌದು. ಅದಕ್ಕ ಮುತ್ಯಾನ ಮ್ಯಾಗ ನಂಬಿ ಶ್ರದ್ಧಾ ಇಟ್ಟು ನೀವೆಲ್ಲಾ ತಾಯಿ ತಂದೆ ಬಂದಿರಿ ಬಹಳ ಮಾತಾಡಂಗಿಲ್ಲ. ಇಲ್ರಿಪ್ಪ. ನಮ್ಮ ಒಂದ ಒಳ್ಳೆ ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥವ್ರು ಯಾರಿಪ್ಪ? ಅಫ್ಜಲಪುರ ಪುಂಡ್ಲಿಕರ ಭೀಮಾ ತೀರದ ಗಾನಕ್ ಹೋಗಿಲಿ. ಒಳ್ಳೆ ಕಲಾವಂತರ ಅವರು. ಒಳ್ಳೆ ಕಲಾವಂತರ ಹಿಂದನ್ಸ್ಕೊಂಡ್ರಿ. ಯಾಕಂದ್ರ ಯಾರಿಪ್ಪ? ಇಂಗಳೇಶ್ವರ ಸಿರ್ಸೈಲಿದ್ದಂಗ ಅಫ್ಜಲಪುರ ಪುಂಡ್ಲಿಕ ಹೌದು. ಯಾವ ಬಿದ್ದರಿಗೆ ಸ್ವಾಮನಲಿಂಗ ಮುತ್ತ ಇದ್ದಂಗ ಮನಗುಳಿ ಸ್ವಾಮಲಿಂಗ. ಏನ್ ಹವಾ ಹಾಕ್ತಿರಿ? ಹಾಕ್ರಿ ಡಬಲ್. ಯಾಕಂದ್ರ ನೋಡ್ರಿ, ನಾ ಯಾಕೆ ಮಾತು ಹೇಳುದಂದ್ರ ಯಾಕ್ರಿಪ್ಪ? ನಾ ಹವಾ ಹಾಕಂಗಿಲ್ಲ, ಇದ್ದ ಮಾತು ಇದ್ದಂಗ ಮಾತು ನೀ ಬೆಂಕಿ ಹಚ್ತಿದಿ. ಯಾಕ್ರಿಪ್ಪ? ಏನ್ರ ಮಾಡಿ ನಮ್ ನೋಡ್ ಅವ್ರ ಭಯ ಕೊಡ್ತಾನ್ರಿ ಇವ. ಇಲ್ಲ, ಇದು ಡಬಲ್ ವಯಸ್ಸರ್ ಪಂಪ್ ಅಂತ ನಮಗನ್ಸ. ಯಾಕೆ ಹೇಳಿದ್ರಿ ಈಗ ಬಿದ್ದರಿಗೆ ಸ್ವಾಮಿಲಿಂಗತ್ತೆ ಯಾಕಂದಿನಿ ಅಂದ್ರ ಯಾಕ್ರಿಪ್ಪ? ನೋಡ್ರಿ, ಈಗಿಂದ ಬಿದ್ದರಿಗೆ ಅವ್ರಾಗ್ಲಿ ನಿಡೋಣಿ ಅವ್ರಾಗ್ಲಿ ಅಮೋಘದ ಮುತ್ಯನ ಬಗ್ಗೆ ಹಾಡಿದ್ರ ಅವ್ರ ಅಂದ. ಅವಾಗ ಜೇವಳು ಚನ್ನಬಸ್ತಪ್ಪ ಗೌಡ, ಕೊಂಕಣಿಗ ಎಲ್ಲಪ್ಪ ಮುತ್ಯ, ಮನಿಮೆ ಮದಗೊಂಡ ಮುತ್ಯ, ಹವಿನಾಳ ಚಂದ್ರ ಮುತ್ಯ ಅವ್ರೆಲ್ಲ ಅಮೋಘಿಸಿದ್ದ ಮಾಳಿಂಗರಾಯನಲ್ಲಿ ಭೇದ ಭಾವ ಮಾಡಾರ್ದೆ ಹಾಡ್ತಿದ್ರಿ. ಎಲ್ಲಾ ದೇವ್ರ ಕೂಡ್ಸಿ ಹನ್ನೆಟ್ಟಿ ಗುಡ್ಡಕ್ಕೆ ಬರೋಣ ಅಮೋಘ ಮೇಲೆ ಹಾಡುದು ಹುಲಿ ಜಯಂತಿ ಹೋದ್ಕೊಂಡೆ ಮಾಳಿಂಗ್ರ ಅಂತ ಹಾಡ್ತದು. ಹಿಂಗ ಹಾಡ್ಕೊತ ಬಂದಾರ. ಅದಕ್ಕೆ ಬಿದ್ದರಿಗೆ ಅವ್ರು ಯಾಕಂದಿನಿ ಅಂದ್ರ ಯಾಕ್ರಿಪ್ಪ? ಬಿದ್ದರಿಗೆ ಮುತ್ತಿ ಹಾಡ್ಯಾನ ಏನತ್ತ ಪ್ರತ್ಯೇಕದನ ಕೈಲಾಸ ಹೋಗಿ ಮೂರೂರು ಮುಂಗಡಿ ಮುಮ್ಮೆಟ್ಟಿಗೆ ಅವನಿಗಂದರು ಸಾಧು ಅಮ್ಮೋಗಿ ಅರಮನೆ ಮಾಡ್ಯಾನ ಅರಕೇರಿಗೆ, ಗುರುಮನೆ ಮಾಡ್ಯಾನ ಬೆವರಿಗೌರಿಗೆ, ಮಾದೇವ್ ನಿಲ್ಲಿಸ್ಯಾನ ಮಕ್ಕಣಾಪುರಿಗೆ. ಬಿದ್ದರಿಗೆ ಮುದಕ್ ಹಾಡ್ದ ಹಿಂದಕ್ಕ ನಾ ಹುಟ್ಟಕ್ಕಿಂತ ಮೊದಲೇ ಹಾಡ್ಯ ನೀವು ಕುಣಿಯಲ್ಲ. ಹೌದು. ಭೇದ ಭಾವ ಇಲ್ಲಾರಿ ಹಾಡ್ಯಾರ. ಹಂಗ ಮನಗೊಳಿ ಸ್ವಾಮಿಲಿಂಗಿಗೆ ಬಿದ್ದರಿಗೆ ಮುತ್ಯಾನಗತ್ತೆ ಯಾಕೆ ಹತ್ತಿದ ಕರ್ದಿನಿ ಅಂದ್ರ ಯಾಕ್ರಿಪ್ಪ? ಇದೇ ಮೊನ್ನೆ ಮುತ್ಯಾನ ಚಟ್ಟಿ ಜಾತ್ರೆ ನಡೆದೈತಿಲ್ಲ, ನಡೆದೈತಲ್ರಿಪ್ಪ. ಈ ಜಾತ್ರೆ ಒಳಗ ನನ್ನ ಸಾಹಿತ್ಯವನ್ನೇ ಯಾವಾದ್ರಿಪ್ಪ? ಯಾವಾದಂದ್ರ ಮುಮ್ಮೆಟ್ಟಿ ಮುತ್ಯಾನ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗೋಣ ಬಾರೋ, ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗೋಣ ಬಾರೋ, ಮುತ್ಯಾನ ದರ್ಶನಕ್ಕ ಭಂಡಾರದಳಿಯ ಭವದಾಗ ಬಂದನ ಭಕ್ತರ ಉದ್ಧಾರಕ್ಕ. ಭೇದ ಇಲ್ಲಾರಿ, ಭೇದ ಭಾವ ಇಲ್ಲಾರಿ ಹಾಡನ್ನ ತಿಳ್ಕೊಂಡ ಅವ್ರಿಗೆಲ್ಲರಿಗೆ ಒಳ್ಳೆ ಭಗವಂತ ಭಾವ ಶುದ್ಧ ಇದ್ರ ಭಾಗ್ಯ ಕಡಿಮೆ ಇಲ್ಲತ್ರಿ. ಇಲ್ರಿಪ್ಪ. ಯಾವನಲ್ಲಿ ಭಾಗ್ಯ ಭಾವ ಶುದ್ಧ ಇರ್ತೈತಿ ಅವಾಗ ಮುದಕ ಕಮ್ಮಿ ಕೊಡಲಿ ಏನು. ಅವ್ರಿಗೆ ನಮ್ಮ ಮುತ್ತ ಯಾವತ್ತಿಗೆ ಎಂದೂ ಕಮ್ಮಿ ಮಾಡಿ ಕೊಡಂಗಿಲ್ಲ. ಹೌದಾ? ಇಲ್ಲಿ ಬಹಳ ಮಾತಾಡಿ ನಾ ಸುಳಿ ನೀ ಸುಳಿ ಬೇಡ. ಜಗತ್ತೊಳಗಿನ ದಿನ ಬಹಳದವು, ನಾವು ನೀವೆಲ್ಲ ಕೂಡೋರದೇವಿ. ಅವಾಗ ನಿಮ್ಮ ತಾಕತ್ತ ತಿಳಿತದ. ಅವಾಗ ಇಲ್ಲಿ ಏನಿದು ಏನಾಕದಂದ್ರ ಜಾತ್ರೆಯಾಗ ಸೇವಾ ತಗೊಂಡಾಕದೆ ಒಂದು ಪೂರ್ತಿ ಬರಂಗಿಲ್ಲ, ಶೇಂಗಾಕಾಯಿ ಪೂರ್ತಿ ಇರಂಗಿಲ್ಲ, ಚುರುಮುರಿನ ಪೂರ್ತಿ ಇರಂಗಿಲ್ಲ. ಹಂಗಾಗಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ಯಾಕೆ ಮಾತು ಹೇಳ್ಬೇಕಾಗ್ಯದ? ಯಾಕ್ರಿಪ್ಪ? ಈಗ ಆಯಿ ಜನ್ನವಾಯಿ ಯಾರು? ಹೋಗಿನಾರ ಮೋಕ್ಷದ ಮುತ್ತಾಗ 4 ಮಂದಿ ಮಕ್ಕಳು. ಯಾರ್ಯಾರಿಪ್ಪ? ಅವಧೂತ ಸಿದ್ಧ, ಬಿಳಿಯಾನ ಸಿದ್ಧ, ಸ್ವಾಮನ ಮುತ್ಯ, ಕನ್ನ ಮುತ್ಯ. ಸಣ್ಣ ಮಗ ಯಾರು? ಸಣ್ಣ ಮಗಳು ನನ್ನವ್ವ ರೇವಕಾದೇವಿ. ಅಕ್ಕಿಗೆ ಮೇಲ್ನಾರದ ಭಕ್ತರು ಜನ್ನವ್ವ ಎತ್ತ ಕರಿ. ಅಕ್ಕಿಗೆ ಆರತಿ ಎತ್ತಿ ಅನಂತಮ್ಮರಿ ಬೆಳಗಿನ ಸಂಬಂಧಾಗಿ ಅರಿಕೇರಿ ಗೌಡಿಕೆ ಕೊಟ್ರ. ಅರಿಕೇರಿ ಗೌಡಿಕೆಯನ್ನೇ ತಂಗಿ ಉಡಿಯಾಗ ನೀಡಿದ ಸತ್ಯ ಧರ್ಮರು. ಏನ್ ಮಾಡ್ತಾರ್ರಿಪ್ಪ? ಅವಾಗ ಮುಮ್ಮೆಟ್ಟಿ ಮುತ್ಯಾನ ಬಲಿ ಬಂದು ಕೇಳಿದತ್ರಿ. ಏನತ್ತ? ಯಪ್ಪ ಅಣ್ಣದೇರ ನನಗ ಅರಕೇರಿ ಆಸ್ತಿ ಕೊಟ್ಟಾರ, ಅರಕೇರಿ ಊರು ಗೌಡ್ಕಿ ಕೊಟ್ಟಾರ, ಅದನ್ನ ಉಣ್ತೀನಿ ಅಂತ ಹೇಳಿದ್ರಿ. ಏನ್ ಹೇಳ್ತಾನ ಮುದಕ? ಗುಡ್ಡನ ಮತ್ತೆ ಟಳ್ಳನ ನಕ್ಕ. ಏನಂತಾನ್ರಿಪ್ಪ? ಯವ್ವ ಯವ್ವ ಕೆಂಡ
ತಗೊಂಡು ನೀ ಮಂಡ್ಯಾಗ ಇಟ್ಕೊಂಡಿ ಅಂದ್ರ ಅದು ಸುಡಲಾರೆ ಬಿಡಂಗಿಲ್ಲ. ಧರ್ಮರಾಸ್ತಿ ನಿನಗೆ ದಕ್ಕಂಗಲೇವ ಉಣಿಬ್ಯಾಡ ಅಂದ. ಹೌದು ಹೇಳ ಮುದುಕ್ ಪೈಲ. ಅವಾಗ ಜನ್ನವ ಎಂದಳತ್ತ ಏನತ್ತ ನಾನು ಧರ್ಮರೌಸಕ್ಕೂ ಹುಟ್ಟಿಲ್ಲ ಅನ್ನುವಂದ್ರಿ. ನ್ಯಾಯ ತೆಗೆದ್ರು ಮುದುಕನ ಜೋಡಿ ನ್ಯಾಯ ತೆಗೆದ ಧರ್ಮರಾಸ್ತಿಯನ್ನು ಊಟ ಮಾಡಿದಳು. ಹೌದಾ ಅರಿಕೇರಿ ಬರಮವಳಿಗೆ ಆಳಂತ ತಿಳ್ಕೊಂಡು ಎತ್ತಿ ಕೂಳ್ ಹಾಕಿದಳು. ಅರಿಕೇರಿ ಗೌಡಿಕೆ ಮಾಡ್ತಿಲ್ಲತ್ತ ಬಗಲಿಗೆ ಬಂದೂಕ್ ಹಾಕಿ ಕುದುರೆ ಮೇಲೆ ಹತ್ತಿ ತಿರುಕೋತ ಕುದುರೆ ಮ್ಯಾಗ ಹತ್ತಿ ಅರಿಕೇರಿ ಊರಾಗ ಬಂದು ಕೂತಳಂದ್ರ ಇದ್ರಿಗೆ ಯಾರು ಬರ್ತಿದಿಲ್ಲತ್ತ. ಥರ್ 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 ನಡೀತಿದ್ರು ನೋಡಿದ ಮಂದಿ. ಯಾಕ ಗುಡ್ಡದ ಮುತ್ಯನ ಮಗಳನ್ನು ಗುಡ್ಡದ ಮುತ್ಯನ ಮಗಳಂತ ತಿಳ್ಕೊಂಡಿದಳು. ಹೌದು ಅವಾಗ ಬ್ಯಾಡಂದ್ರು ಕೂಡ ಈ ಧರ್ಮರಾಸ್ತಿಯನ್ನ ಊಟ ಮಾಡ್ತಿದ್ಳು. ಊಟ ಮಾಡಿದಳು. ಹೌದಾ ಮುಂದ ಮಲಕಾರ್ ಸಿದ್ಧ ಬಂದು ಉಮದಿ ಮಲಕಾರಿ ಸಿದ್ಧ ಬಂದು ಹೆಂಗ ಅತ್ತಿನ ಮನೆ ಬಿಟ್ಟು ಹೊರಗ ಕಳಿಸದ ಅನ್ನುವಂತ ಸನ್ನಿವೇಶವನ್ನ ಒಂದು ನಾಲ್ಕುಡಿ ಪದ್ಯವನ್ನ ಹಾಡಿ ನಮ್ಮ ಮನಗೋ ಸಾಮು ಮಾಸ್ತರ ಪಾಳೆ ಹೊಕ್ಕದ. ಹೌದು ನೀವೆಲ್ಲಾ ತಾಯಿ ತಂದೆ ಶಾಂತತೆನ ಕಾಪಾಡಬೇಕಂತ ನನ್ನ ವಿನಂತಿ ಅದ.